ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ನಿಮಗೆ ಗೊತ್ತಿರೋಗೆ ಸುದ್ದಿ ನೋಡಿದಿರ ಅನ್ಕೊಳ್ತೀನಿ. ಮುಖ್ಯಮಂತ್ರಿಗಳ ಬದಲಾವಣೆ ಕೂಡ ಆಗ್ತಾ ಇದೆ. ಸಿಎಂ ಅವರಿಗೆ ರಾಜೀನಾಮೆ ಕೊಡಬೇಕು, ನಿಮ್ಮ ಡಿಸಿಷನ್ ನೀಡಬೇಕು ಅಂತೇಳಿ ಈ ಕಮೆಂಟ್ ಮಾಹಿತಿ ಕೊಟ್ಟಿದೆ. ಲೈಕ್ ಹೊಸ ಮುಖ್ಯಮಂತ್ರಿ ಕೂಡ ಆಗ್ತಾರೆ. ಡಿ ಕೆ ಶಿವಕುಮಾರ್ ಅವರಿಗೆ ಚಾನ್ಸ್ ಕೂಡ ಇದೆ. ಇದರ ನಡುವೆ ನೇಮಕಾತಿಗೆ ಏನು ಎಫೆಕ್ಟ್ ಆಗ್ಬೋದು ಅಂತ ಮಾಹಿತಿ ತಿಳಿಸ್ಕೊಡ್ತೀನಿ. ಆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಖಂಡಿತ ಇದರ ಎಫೆಕ್ಟ್ ನೇಮಕಾತಿ ಮೇಲೆ ಬಿದ್ದೇ ಬೀಳುತ್ತೆ. ಈಗಿರೋ ಸಿಎಂ, ಈಗಿರೋ ಮಂತ್ರಿಗಳು ಎಲ್ಲ ಇರ್ತಾರೆ. ಆಡಳಿತದಲ್ಲಿ ಬದಲಾವಣೆ ಕೂಡ ಆಗುತ್ತೆ. ಹಾಗಾಗಿ ನೇಮಕಾತಿ ದೊಡ್ಡ ಶಾಕ್ ಆಗ್ಬೋದು, ನೇಮಕಾತಿ ಮುಂದೂಡಿಕೆ ಆಗ್ಬೋದು. ಯಾವಾಗ ಆಗುತ್ತೆ ಗೊತ್ತಿಲ್ಲ. ಆಲ್ರೆಡಿ ಲೇಟ್ ಆಗಿದೆ, ಇನ್ನು ಎಲೆಕ್ಷನ್ಸ್ ಕೂಡ ಬರ್ತಾ ಇದೆ. ಹಾಗಾಗಿ ಅಭ್ಯರ್ಥಿಗಳಿಗೆ ಹೊಸ ಆತಂಕ ಶುರುವಾಗಿದೆ. ನಿಮಗೆ ಗೊತ್ತಿರೋಗೆ ಮುಖ್ಯಮಂತ್ರಿ ರಾಜೀನಾಮೆ ಕೊಟ್ರೆ ಇಡೀ ಸಚಿವ ಸಂಪುಟ ಸಭೆ ಹೋದಂಗ ಲೆಕ್ಕ. ಹೊಸ ಸಚಿವ ಸಂಪುಟ ಸಭೆ ಆಗ್ಬೇಕು, ಹೊಸ ಮಂತ್ರಿಗಳು ಬರ್ತಾರೆ, ಹೊಸ ಇಲಾಖೆಗೆ ಹೊಸಬರು ಬರ್ತಾರೆ. ಅದು ಮುಗಿಬಿಟ್ಟು ಲಾಂಗ್ ಪ್ರೊಸೆಸ್ ಕೂಡ ಆಗಿರುತ್ತೆ. ಒಂದು ದಿನದಲ್ಲಿ ಆಗ್ಬಿಡೋದಿಲ್ಲ. ರಾಜೀನಾಮೆ ಕೊಟ್ಟು ಹೊಸ ಸಚಿವರು ಬಂದು ಅವರು ಡಿಸಿಷನ್ ತೆಗೆದುಕೊಳ್ಳೋದು ಮೇನ್ ಆಗುತ್ತೆ. ಇನ್ನ ಹೊಸ ಬರೋ ಮುಖ್ಯಮಂತ್ರಿಗಳು ಯಾವ ರೀತಿ ಆದ್ಯತೆ ಕೊಡ್ತಾರೆ ನೇಮಕಾತಿನ, ಅವರು ಕೂಡ ಡಿಲೇ ಮಾಡ್ತಾರೆ ಅಥವಾ ಆದ್ಯತೆ ಕೊಡ್ತಾರೆ ನೇಮಕಾತಿನ, ಅದು ಮಾಡ್ಬೇಕಾಗತ್ತೆ. ಆಲ್ರೆಡಿ ನೇಮಕಾತಿ ಪ್ರಕ್ರಿಯೆಗಳನ್ನ ಇನ್ನು ಕೂಡ ಮಾಡಿಲ್ಲ. ಇವಾಗ ನೋಟಿಫಿಕೇಶನ್ ಮಾಡ್ತೀವಿ, ನಾಳೆ ನೋಟಿಫಿಕೇಶನ್ ಮಾಡ್ತೀವಿ ಅಂತ ಹಿಂಗೆ ಲೇಟ್ ಮಾಡ್ಕೊಂಡು ಕಾಲಹರಣ ಕೂಡ ಮಾಡ್ತಾ ಇದ್ದಾರೆ. ಇದರ ನಡುವೆ ಮುಖ್ಯಮಂತ್ರಿ ಬದಲಾವಣೆ ಕೂಡ ಇದ್ದಾರೆ. ಗ್ರಾಮ ಪಂಚಾಯತಿ ಎಲೆಕ್ಷನ್ಸ್ ಕೂಡ ಇದೆ, ರಾಜ್ಯಸಭಾ ಎಲೆಕ್ಷನ್ಸ್, ಗ್ರಾಮ ಪಂಚಾಯತಿ ಎಲೆಕ್ಷನ್ಸ್ ಮತ್ತೆ GB ಎಲೆಕ್ಷನ್ಸ್ ಕೂಡ ಮಾಡಬೇಕು ಅಂತ ಸುದ್ದಿ ಇದೆ. ಎಲ್ಲಾ ಕಾರಣದಿಂದ ಅಭ್ಯರ್ಥಿಗಳಿಗೆ ಶಾಕಿಂಗ್ ಅಪ್ಡೇಟ್. ಏನಂದ್ರೆ ಇದು ಯಾವುದೇ ರೀತಿ ಪಾಸಿಟಿವಿಟಿ ತರೋದಿಲ್ಲ, ನೆಗೆಟಿವಿಟಿ ತರುತ್ತೆ. ಬಟ್ ಇನ್ ಕೇಸ್ ಸಿಎಂ ಅವರು ಬಂದು ಅವರೇ ಏನಾದ್ರು ಮುತುವರ್ಜಿ ವಹಿಸ್ಕೊಂಡು ಇಲ್ಲ ಈ ರೀತಿ ಮಾಡಬೇಕು ಅಂತ ಮಾಡಿದ್ರೆ ನಿಮಗೆ ಗುಡ್ ನ್ಯೂಸ್ ಕೂಡ ಆಗುತ್ತೆ. ಥ್ಯಾಂಕ್ ಯು.